ಮಂಡ್ಯದಲ್ಲೂ ಕೂಡ ಕೆಂಪಣ್ಣ ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕಮಿಷನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. 40% ಅಂತ ಹೇಳಿ ಬಿಜೆಪಿ ಸರ್ಕಾರವನ್ನ ಸೋಲಿಸಿದ್ದೀರಿ. ಈಗ ಕಾಂಗ್ರೆಸ್ನಲ್ಲಿ 40%ಗಿಂತ ಜಾಸ್ತಿ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟರು. ಕೆಂಪಣ್ಣ ಅವರ ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಬಿಜೆಪಿ ಅವರನ್ನ ಸೋಲಿಸಿದ್ದೆ 40% ಕಮಿಷನ್ ಅಂತ, ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಜಾಸ್ತಿ ನಡೀತಾ ಇದೆ, 40%ಗಿಂತಲೂ ಕೂಡ ಹೆಚ್ಚಾಗಿದೆ ಕಮಿಷನ್ ದಂಧೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ರು ಜಿಟಿ ದೇವೇಗೌಡ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪಾಪ ಹಿರಿಯರಾದಂಥ ಕೆಂಪಣ್ಣವ್ರಿಗೆ ನಾನೇ ಪಾಪ ಜಾಸ್ತಿ ಮಾತಾಡಿದೆ. ಕೆಂಪಣ್ಣವರೇ, ನೀವು ಎಲ್ಲಿದ್ದೀರಿ, ಈ ಸರ್ಕಾರದಲ್ಲಿ ಏನು ಆಗ್ತಾ ಇದೆ, ಇದನ್ನ ಯಾಕೆ ನೀವು ಹೇಳ್ತಾ ಇಲ್ಲ? ಭಾರತೀಯ ಜನತಾ ಪಕ್ಷ 40% ಅಂತ ಹೇಳಿದ್ರಿ, ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ, ಬಿಲ್ ಕೊಡದೆ. ಇವತ್ತು ಅವ್ರು ಬಿಲ್ ಕೊಡಬೇಕಾದ್ರೆ ಏನು ಡಿಮ್ಯಾಂಡ್ ಇದೆ, ಇದೆಲ್ಲವನ್ನೂ ಕೂಡ ನೀವು ಹೇಳ್ತಾ ಇರಲ್ಲ ಅಂತ ನಾನೇ ಕೆಂಪಣ್ಣವ್ರಿಗೆ ನಿಮ್ಮ ಮಾಧ್ಯಮದ ಮೂಲಕ ಮಾತಾಡಿದೆ. ನಿಮಗೂ ಕೂಡ ಗೊತ್ತು, ಕೆಂಪಣ್ಣವರು ಹಿರಿಯ ಮನುಷ್ಯರಿದ್ದಾರೆ, ದುಡ್ಕಲ್ಲ, ನನ್ನಂಗೆ ದುಡ್ಕಲ್ಲ. ಅವ್ರು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಈ ಸರ್ಕಾರ ಏನು ಮಾಡ್ತಿದೆ, BJP ಸರ್ಕಾರನ ಸೋಲಿಸಿದ್ದೀವಿ ನಾವು, 40% ಅಂತ ಹೇಳಿ BJP ಸರ್ಕಾರನೇ ಸೋಲಿಸಿದ್ದೀವಿ. ಕಾಂಗ್ರೆಸ್ ಸರ್ಕಾರ ನಮಗೆ ಪ್ರಾಮಾಣಿಕತೆ ನಡ್ಕೊಳ್ತದೆ ನಮ್ಮ ವಿಚಾರ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ದಾರೆ, DK ಶಿವಕುಮಾರ್ ಅವ್ರಿಗೂ ಮನವಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರಿಗೂ ಮನವಿ ಮಾಡಿದ್ದಾರೆ. ಈಗ ಅವರು ಕೂಡ ಎಲ್ಲ ಜನರಿಗೆ 40%ಗಿಂತ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತಾಡಿದಾಗ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪಾಪ ಹಿರಿಯರಾದಂಥ ಕೆಂಪಣ್ಣವ್ರಿಗೆ ನಾನೇ ಪಾಪ ಜಾಸ್ತಿ ಮಾತಾಡಿದೆ. ಕೆಂಪಣ್ಣವರೇ, ನೀವು ಎಲ್ಲಿದ್ದೀರಿ, ಈ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.